ಬ್ಯಾಕ್ ಟು ಅವರ್ ಬೆಸ್ಟಿ ಬ್ಲಾಗ್. ಇವತ್ತು ನಾವು ಮಾಡಕ್ ಹೊರಟಿರುವಂತ ಡಿಶ್ ಚಿಕನ್ ಬಿರಿಯಾನಿ. ಚಿಕನ್ಗೆ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇದೆ. ಚಿಕನ್ ಬಿರಿಯಾನಿ ಮಕ್ಸದ್ ಏಕ್ ಹಿ ಹೈ, ಚೀನ್ ಟಬಾಕ್ ಡಮ್ ಡಮ್. ಮೇನ್ ಐಟಮ್ ಚಿಕನ್, ಅದ್ರ ಜೊತೆಗೆ ಓಂಕಾಳು, ಪೆಪ್ಪರು, ಲೀವ್ಸು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಟೊಮೆಟೊ, ಕಟ್ ಮಾಡಿ ಇಟ್ಕೊಂಡಿರುವಂತ ನಿಂಬೆಹಣ್ಣು. ಮೊದಲು ಇವಾಗ ಗರಂ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಪುದೀನಲಿ, ಓಂಕಾಳು, ಅದನ್ನೆಲ್ಲ ಈಗ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡ್ತೀನಿ. ಈಗ ಬಿರಿಯಾನಿ ಮಸಾಲಕ್ಕೆ ಪುದೀನ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ತುರಿ, ಒನ್ ಟೊಮ್ಯಾಟೊ, ಈಗ ಎಣ್ಣೆ ಹಾಕೋಬೇಕು. ಹೆಚ್ಚಿಟ್ಕೊಂಡಿರುವಂತ ಹಸಿರು ಮೆಣಸಿನ್ಕಾಯಿ ಹಾಕೋಣ. ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಸುಮಾರು 3 ರಿಂದ 4 ತಗೊಂಡಿದ್ದೀವಿ. ಇಟ್ಕೊಂಡಿರೋ ಟೊಮೆಟೊ, ಅರಿಶಿನ, ಹಂಗೆ ತೆಗೆದುಕೋಬೇಕು. ಈರುಳ್ಳಿ, ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಚಿಕನ್ ಹಾಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಆಮೇಲೆ ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋ ಪೌಡರ್ ಇದೆಯಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಈ ಮಸಾಲೆಯಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ. ಚಿಕನ್ಗೆ ಎಲ್ಲ ಮಸಾಲೆಗಳು ಚೆನ್ನಾಗಿ ಹಿಡಿಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಕೊಂಡಿರೋ ಹಸಿರು ಮಸಾಲೆ ಹಾಕೊಳ್ಳೋಣ. ಮಸಾಲೆ ಜೊತೆಗೆ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಎಲ್ಲ ಬೆಂಡ್ ಥರ ಆಗುತ್ತೆ, ಟೇಸ್ಟ್ ಬರಲ್ಲ. ಮಸಾಲೆ ಜೊತೆಗೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಸಾಲೆ ಎಲ್ಲ ಹಿಡಿದಿರುತ್ತೆ ಚಿಕನ್ಗೆ, ಒಳ್ಳೆ ಟೇಸ್ಟ್ ಇರುತ್ತೆ ಬಿರಿಯಾನಿ. ಅಕ್ಕ ಮಸಾಲೆ ಎಲ್ಲ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ಲಲ್ಲಿ ಗೊತ್ತಾಗುತ್ತಾ ಉಪ್ಪು ಖಾರ ಎಲ್ಲ ಇರ್ತದೆ ಅಂತ ಇಲ್ಲ ಕಲ್ತ್ಕೋಬೇಕು. ಅದು ಟ್ರಿಕ್ಸ್ ಗೊತ್ತು. ಹಸಿ ಸ್ಮೆಲ್ ಬಂತ ಹೇಳಿದ್ರೆ ಸಾಲ್ಟ್ ಸ್ವಲ್ಪ ಕಡಿಮೆ ಇದೆ ಅಂತ ಅರ್ಥ ತಾನೇ? ಆಗಲ್ಲ, ಇವಾಗ ಇದ್ರಲ್ಲಿ ಗೊತ್ತಾಗಲ್ಲ, ನೀರು ಹಾಕಿದ್ಮೇಲೆ ಇಟ್ಕೊಂಡು ಯಾವ ಥರ ಕಂಡಿಟ್ಕೊಳ್ಳೋದು ಅಂತ. ಈಗ ಇದು ಮಸಾಲೆ ಜೊತೆಗೆ ಸ್ವಲ್ಪ ಬೆಂದಿದೆ. ಇದು ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನಾವಿಲ್ಲಿ 3 ಕಪ್ ರೈಸ್ ತಗೊಳ್ತಾ ಇರೋದು. 3 ಕಪ್ ಬುಲೆಟ್ ರೈಸ್ ತಗೊಂಡಿದ್ದೀವಿ, ಅದಕ್ಕೆ ಡಬಲ್ ಅಂದ್ರೆ 6 ಗ್ಲಾಸ್ ನೀರು ಹಾಕೋಬೇಕು. ಇವಾಗ ಇದು ಕುದೀತಾ ಇದೆ. ಅಕ್ಕಿ ಹಾಕಿದ್ಮೇಲೆ ನೀಟಾಗಿ 1 ರೌಂಡ್ ತಿರ್ಗಿಸ್ಕೋಬೇಕು. ಇವಾಗ ವಿಜುವಲ್ ಹೋಗಿದೆ, ತೆಗ್ದ್ಬಿಟ್ಟು ನೋಡೋಣ ಹೇಗಾಗಿದೆ ಅಂತ. ವಾವ್,
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೂಢಿಯಾಗಿ. ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ಸ್ವಲ್ಪ ರಾಯ್ತದಿಂದ ಗಾರ್ನಿಶ್ ಮಾಡ್ಕೊಳ್ಳೋದು. ಚೆನ್ನಾಗಿ ಬಂದಿದೆ, ಸಕ್ಕದಾಗಿ ಬಂದಿದೆ. ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇವ್ ನೋಡಿ ಸೆಂಟ್ರಲ್ ಹೆಂಗ್ ನೋಡ್ತಿದ್ದಾನೆ, ಆ ಸ್ಮೆಲ್ಲಿಗೆ ಹೆಂಗ್ ಬಂದಿದೆ ನೋಡಿ ಇವನು. ಏನೋ ಜಾಕೆ ಏನ್ ಬೇಕಿತ್ತು ನಿನಗೆ? ಅಮ್ಮ